ತುಲಾರಾಶಿಯವರ ಒಂದು ಜೀವನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂಥೇಳಿ ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಾಭುಕ್ತಿಗಳು ಅಂಥೇಳಿ ಒಂದಷ್ಟು ವರ್ಷ ಒಂದು ನಿರ್ದಿಷ್ಟವಾದಂತಹ ಗ್ರಹಗಳ ನಿಯಂತ್ರಣದಲ್ಲಿ ನಮ್ಮ ಜೀವನ ಅನ್ನತಕ್ಕಂಥದ್ದು ಇರುತ್ತೆ. ಈ 2026ರಲ್ಲಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಇರತಕ್ಕಂತಹ ಗುರು ನಂತರ ಕರ್ಮಸ್ಥಾನಕ್ಕೆ ಉಚ್ಚನಾಗಿ ಕರ್ಕಾಟಕ ರಾಶಿಗೆ ಬರ್ತಾನೆ ಜೂನ್ ನಂತರದಲ್ಲಿ. ಅದರಿಂದ ಭಾಗ್ಯದಲ್ಲಿ ಗುರು ಇದ್ದಾಗ ಭಾಗ್ಯವಂತರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅಂದರೆ ಜೂನ್ವರೆಗೆ ಅದೃಷ್ಟವಂತರು. ಅಂದರೆ ಅಲ್ಲಿವರೆಗೆ ನಿಮ್ಮ ಏನು ಕಾರ್ಯ ಸಾಧನೆಗಳಿರುತ್ತೆ, ನಿಮ್ಮ ಗೋಲ್ ಏನಿರುತ್ತೆ, ನಿಮ್ಮ ಗುರಿ ಏನಿರುತ್ತೆ ಅದನ್ನು ಸಾಧಿಸಿಕೊಳ್ಳಬೇಕು. ಅಂದರೆ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿ ಒಳ್ಳೆಯ ಸಮಯ ನಮ್ಮ ಗೋಚಾರದಲ್ಲಿ ಜಾತಕದಲ್ಲಿ ಬಂದಾಗ ಅದನ್ನು ತಿಳಿದುಕೊಂಡು ಆ ಸಮಯದಲ್ಲಿ ನಮ್ಮ ಪರಿಶ್ರಮವನ್ನು ಅಂದರೆ ಎಫರ್ಟನ್ನು ಜಾಸ್ತಿ ಹಾಕಿ ಆ ಮೂಲಕ ಜೀವನದಲ್ಲಿ ನಮ್ಮ ಗುರಿಯನ್ನು ಸಾಧಿಸಬೇಕು.